ಕಾಂತಾರ ಚಾಪ್ಟರ್ 1 ತುಂಬ ದೊಡ್ಡ ಸಕ್ಸಸ್ಸನ್ನು ಗಳಿಸಿರುವಂಥದ್ದು. ಸೊ ಈ ಸಕ್ಸಸ್ ಜೊತೆಗೆ ಒಂದಷ್ಟು ಕಲಾವಿದರ ಬದುಕಿನಲ್ಲಿ ಒಂದು ಬೆಳಕನ್ನು ತಂದಿರುವಂಥದ್ದು ಕೂಡ. ಸೊ ಇವತ್ತು ಈ ದೀಪಾವಳಿ ಸಂಭ್ರಮದಲ್ಲಿ ಈ ಸಿನಿಮಾದ ಗೆಲುವನ್ನು ತಮ್ಮ ಗೆಲುವಂಥ ಒಂದಷ್ಟು ಕಲಾವಿದರು ಆಚರಿಸ್ತಾ ಇರುವಂಥದ್ದು. ಸೊ ಅದರಲ್ಲಿ ಪ್ರಮುಖ ಪಾತ್ರಧಾರಿಗಳು ನಮ್ಮ ಜೊತೆ ಇದ್ದಾರೆ. ಸೊ ಕಾಂತಾರ ಗೆಲುವಿನ ಬಗ್ಗೆ, ಅವರ ಪಾತ್ರಗಳ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ನಮ್ಮ ಜೊತೆಗೆ ಸಲ್ಮಾನ್ ಅವರು, ರಾಘವೇಂದ್ರ ಅವರು ಮತ್ತು ಮನ್ಸೂರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸಲ್ಮಾನ್, ಮೊದಲಿಗೆ ಕಂಗ್ರಾಸ್. ಶೆಟ್ರ್ ಬಳಗದಿಂದ ಸುಮಾರು ಒಂದು ದಶಕದಿಂದ ಕಾಣಿಸ್ಕೊತಾ ಇದ್ದೀರಾ. ಒಂದು ಕಿರಿಕ್ ಪಾರ್ಟಿ ಮೊದಲ ಸಿನಿಮಾದೆಲ್ಲ ದೊಡ್ಡ ಗೆಲುವು ನಿಮಗೆ ಸಿಕ್ಕಿದಂಥದ್ದು. ಈಗ ಕಾಂತಾರ ತನಕ ಜರ್ನಿ ತಗೊಬಂದಿದೆ, ಎಷ್ಟು ಖುಷಿ ಇದೆ ಅಂತ? ನಿಜವಾಗ್ಲೂ ಒಂದು ಅದ್ಭುತವಾದ ಜರ್ನಿ. ನಮ್ಮ ಶೆಟ್ರ್ ಬಳಗದಿಂದನೇ ಒಂದು ಅದ್ಭುತ ಜರ್ನಿ ಆಗಿದೆ. ಸೊ ಫ್ರಮ್ ಪಾಸ್ಟ್ 10 ಇಯರ್ಸಿಂದ. ಆ್ಯಂಡ್ ಕಾಂತಾರ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿರೋದು ತುಂಬಾ ಖುಷಿ ಇದೆ. ಸೊ ಅದ್ರ ಜೊತೆನೇ ನಾವು ಒಂದಷ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ, ಇಲ್ಲ ಅಂತಲ್ಲ. ಸೊ ಅಂದರೆ ಬರೀ ಶೆಟ್ರ್ಗಳು ಸಿನಿಮಾ ಅಂತ ಮಾಡ್ತಾ ಇಲ್ಲ, ಒಂದು ಕ್ಲಾರಿಟಿ ಅಷ್ಟೇ. ಬಟ್ ಆದರೂ ಅವ್ರಿಗೊಂದು ನನ್ನ ಲೈಫ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಸೊ ಹಾಗಂತ ಬರೀ ಶೆಟ್ರ್ಗಳು ಸಿನಿಮಾ ಅಂತಲ್ಲ, ನಾನು ಆಚೆನೂ ಮಾಡಿದ್ದೀನಿ ತುಂಬ. ಸೊ ರಿಯಲಿ ಐಮ್ ಹ್ಯಾಪಿ ವಿತ್ ದಟ್. ಸೊ ಟೀಮಲ್ಲಿ ತುಂಬ ಖುಷಿ ಇದೆ. ಯಾಕಂದರೆ ನಂಗೆ ಒಂದಷ್ಟು ಸಿನಿಮಾ ಕೊಟ್ಟರು, ಒಂದಷ್ಟು ನನಗೆ ಊಟನೂ ಕೊಟ್ಟಿದೆ. ಸೊ ಇಟ್ಸ್ ಬಿಕಾಸ್ ಆಫ್ ನಮ್ಮ ಟೀಮಿಂದನೇ. ಸೊ ನಾನು ತುಂಬ ಹೆಮ್ಮೆ ಇದೆ ನನಗೆ ಆ್ಯಕ್ಚುಲಾಗಿ. ಹಳೆಯ ಕಾಂತಾರದಲ್ಲಿ ನೀವು ಇರಲಿಲ್ಲ, ಬಟ್ ಚಾಪ್ಟರ್ 1 ಇದ್ದೀರಿ. ಸೊ ಏನದು ಲಿಂಕು? ನೀವು ಬೇಕು ಅಂತಲೇ ಕರ್ಕೊಂಡಿದ್ದ, ಏನು ಆ ಪಾತ್ರದ ಒಂದು ಸ್ಪೆಷಾಲಿಟಿ ಏನಿತ್ತಂತ ಆ ಸಂದರ್ಭದಲ್ಲಿ? ಆ ಸಂದರ್ಭದಲ್ಲಿ ಹೇಳಬೇಕಂದ್ರೆ, ಸೊ ಎಲ್ಲದಕ್ಕೂ ಒಂದು ಲೈಫ್ ಅಂದಮೇಲೆ ಒಂದು ಲಿಂಕ್ ಇದ್ದೇ ಇರುತ್ತೆ. ಸೊ ಕತೆಗೂ ಹಾಗೆ ಒಂದು ಲಿಂಕ್ ಮಾಡಿನೇ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ. ಸೊ ನನ್ನ ಪಾತ್ರ ಇದರಲ್ಲಿ ಒಂದು ಅರಬ್ಬಿ ಅನ್ನೋ ಒಂದು ಕ್ಯಾರೆಕ್ಟರ್. ಸೊ ಅಯ್ಯಬ್ ಡಿಬ್ಬಾ ಅಂತಲೇ ಒಂದು ಹೆಸರು. ಸೊ ನನ್ನ ಪಾತ್ರ. ಸೊ ಈ ಪಾತ್ರ ಹೆಂಗಂದರೆ, ಅವ್ರು ಆಗಿನ ಕಾಲದಲ್ಲಿ ಅವಾಗ ಬಂದು ಹೋಗ್ತಿದ್ರಂತೆ. ಸೊ ಈ ವಿಷಯ ಇದೆ ಆ್ಯಕ್ಚುಲಿ. ಅರಬ್ನವರು, ಸೊ ಪೋರ್ಚುಗೀಸ್ ಇವರೆಲ್ಲ ಅವಾಗವಾಗ ಬಂದು ಹೋಗ್ತಿರೋ ಕಾರಣ, ಸೊ ಅರಬ್ನವರು ಬಂದಾಗ ಅವರ ಒಂದು ವ್ಯಾಪಾರಕ್ಕೆ ಇರಲಿ, ಏನೋ ಒಂದು ಬಿಸ್ನೆಸ್ ಮಾಡಲಿಕ್ಕಿರಲಿ, ಸೊ ಅವಕಾಶ ಇರಲಿಲ್ಲ. ಸೊ ಹೀಗೆ ಮಾಡ್ತಾ ಒಂದು ಅವಕಾಶ ಕೊಟ್ಟಾಗ, ಸೊ ಇಲ್ಲಿ ಬಂದು ವ್ಯಾಪಾರಕ್ಕೆ ಏನೋ ಒಂದು ಬಿಸ್ನೆಸ್ ಅಂತ ಮಾಡಿಕೊಟ್ಟಿದ್ದಾರೆ. ಸೊ ಅಲ್ಲಿ ಪಾತ್ರನೂ ಹಾಗೆ ಚೆನ್ನಾಗಿ ಬಂದಿದೆ. ಅರಬ್ಬಿ ಒಂದು ಕ್ಯಾರೆಕ್ಟರ್ ನೋಡಿರ್ತೀರ ಎಲ್ಲರೂ. ಸೊ ಇನ್ನೇನು ತುಂಬ ಹೇಳೋಕ್ಕೆ ಹೋಗಲ್ಲ. ಸೊ ನೈಸ್, ಥ್ಯಾಂಕ್ ಯು. ರಾಘವೇಂದ್ರ ಅವರೇ, ಬೆರ್ಮೆ ಪಾತ್ರ ಜೊತೆಗೆ ಇರುವಂಥ ಪಾತ್ರ ಸಿನಿಮಾಗೋಸ್ಕರ ದಪ್ಪಾಗಿದೆ. ಯಾಕೆಂದರೆ ಈಗ ನೋಡಿದ್ರೆ ಭಾಳ ತೆಳ್ಳಗೆ ಕಾಣಿಸ್ತಾ ಇದೆ. ಸರ್, ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ. ಸಮಸ್ತ ನಾಡಿನ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಕಾಂತಾರ ಇಷ್ಟು ದೊಡ್ಡ ಸಕ್ಸಸ್ಸನ್ನು ಮಾಡಿಕೊಟ್ಟಿದ್ದಕ್ಕೆ. ಕಾಂತಾರಕ್ಕೋಸ್ಕರ ನಾನು ಇದಾಗಿದ್ದಲ್ಲ ಸರ್, ದಪ್ಪಗೆ ಇದ್ದೆ. ಆಚೆ ಬಂದ್ಮೇಲೆ ಹಿಂಗೆ ಆಗೋಯ್ತು. ಅಣ್ಣ ಯಾವಾಗಲೂ ಹೇಳೋರು, ಹೋಗೋಷ್ಟು 6 ಪ್ಯಾಕ್ ಮಾಡ್ತಾರೆ ಅನ್ಸುತ್ಕೋಣ ಅಂತ. ನಾನು ಅಂತಲ್ಲ, ಯಾರ್ಯಾರು ಕೆಲಸ ಮಾಡಿದ್ದೀವೋ ಎಲ್ಲರೂ ವೆಯ್ಟ್ ಲಾಸನ್ನು ಮಾಡಿದ್ವಿ. ಸೊ ಮಾಡಿರೋದಲ್ಲ, ಆಗಿರೋದು ಅದು. ಸೊ ಅಂಥ ಜಾಗಗಳಿಗೆ ಹೋಗಿ ಶೂಟ್ ಮಾಡಿದ್ವಿ, ಅಂಥ ಲೊಕೇಶನ್ಗಳು, ಡೇ ನೈಟ್ ಶೂಟ್ಸು. ಸೊ ಆ ಕಾರಣದಿಂದ ಸ್ವಲ್ಪ ಸಣ್ಣ ಅದೇ ಡುಮ್ಗೆ ಗುಂಡ್ಗಿದ್ದೆ ಅಂತ ಗೇಂಡ ಅನ್ನೋ ಪಾತ್ರ ಕೊಟ್ಟಿದ್ದು ಸರ್ ನನಗೆ. ಹಾಂ ಸರ್. ಆರಂಭದಲ್ಲಿ ಈ ಕತೆ ಹೇಳಿದಾಗ, ಶೆಟ್ರ ಒಂದು ಟೀಮಲ್ಲಿ ನೀವು ಇರ್ತೀರಾ ಅಂತಂದಾಗ, ಬೆರ್ಮೆ ಟೀಮ್ ಅಂತಂದರೆ ಅದೊಂದು ಸ್ಪೆಷಲಿ ಒಂದಷ್ಟು ಅವರು ನೋಡೋಕೆ ರೀತಿಯಾಗಲಿ ಅಥವಾ ಮಾತಾಡೋ ರೀತಿಯಾಗಲಿ ಅವರ ಆ್ಯಟಿಟ್ಯೂಡಲ್ಲಿ ಹಂಗೆ ಇರುತ್ತೆ. ಸೊ ಯಾವ ರೀತಿ ಒಂದು ಆಡಿಷನ್ ಮಾಡಿದ್ರು, ಈ ಪಾತ್ರಕ್ಕೆ ನೀವೇ ಬೇಕು ಅಂತ ಹೆಂಗೆ ಫೈನಲ್ ಆಗಿದೆ ಅಂತ? ಸರ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕಿರಿಕ್ ಪಾರ್ಟಿಯಿಂದನೂ ನಾನು ಅಣ್ಣನ ಜೊತೆ ಕೆಲಸ ಮಾಡ್ತಾರೆ ಬಂದಿದ್ದೀನಿ. ಮಚ್ಚ ರೈಟ್ ಸೈಡಲ್ಲಿದ್ದೆ ನಾನು. ಇವನು ರೈಟ್ ಸೈಡಲ್ಲಿ ಇರೋ ಅಂಥ ಕ್ಯಾರೆಕ್ಟ್ರು ನಾನೇ. ಕೊನೆ ಬೆಂಚೂರು ಜನ ಸಾಗರ ಕೈಗೆ ಸಿಗಲ್ಲ ಅಂತ ನಾವೇ. ಸೊ 10 ವರ್ಷದ ಜರ್ನಿ ಅಣ್ಣನ ಜೊತೆಗೆ. ರಕ್ಷಿತಣ್ಣ ಆಗಿರ್ಬೋದು, ರಿಷಭಣ್ಣ ಆಗಿರ್ಬೋದು. ಸೊ ಭಾಳ ಖುಷಿ ಇದೆ ಸರ್. ಅವ್ರೇನಂತಾರೆ, ಯಾರೋ ನಮ್ಮವರು, ಇವ್ರು ಗೊತ್ತಿರೋರು ಅಂತ ಪಾತ್ರ ಬರೆಯೋಲ್ಲ. ಸೊ ಅವ್ರ ಸ್ಕ್ರಿಪ್ಟಲ್ಲಿ ಏನಿದೆ ಆ ಪಾತ್ರಗಳನ್ನು ಬರೀತಾರೆ. ಸೊ ನಂತರ ನಾವು ಯಾರು ಇನ್ಫ್ಲೂಯೆನ್ಸ್ ಕಡೆಯಿಂದ ಹೋಗಿದ್ದಲ್ಲ, ಆಡಿಷನ್ಗೆ ಹೋಗಿ, ಕಂಠೀರವದಿಂದ ಹೋಗಿ, ಅಲ್ಲಿಂದ ಕುಂದಾಪುರಕ್ಕೆ ಹೋಗಿ 3 ರೌಂಡ್ಸ್ ಆಫ್ ಆಡಿಷನ್ಸ್ ಆದಮೇಲೆ ಅಣ್ಣ ಒಂದು ಸರ್ಕಲಲ್ಲಿ ಬಂದಾಗ ನಮ್ಮನ್ನು ನೋಡ್ತಾರೆ, ಹೈ ನೀನೇನೋ ಇಲ್ಲಿ ಅಂತಾರೆ. ಅಣ್ಣ ಆಡಿಷನ್ಗೆ ಬಂದೆ ಅಣ್ಣ ಅಂತ. ಸೊ ಅಲ್ಲೇ ಉದಾಹರಣೆ ತೊಗೊಂಡು ಹೇಳ್ತಾರೆ, ನೋಡಿ ನಮ್ಮಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ಗಳಾಗಲಿ ಅಥವಾ ಯಾರೋ ಶೆಟ್ರನ್ ಮಾತ್ರ ಹಾಕೋತಾರೆ, ಆ ಥರದ್ದೆಲ್ಲ ಸೀನೇ ಇಲ್ಲ. ಸೊ ಟ್ಯಾಲೆಂಟ್ ಇದ್ದರೆ, ಸೊ ಎಲ್ಲರೂ ಇವನು ನಿಮ್ಮ ಥರನೇ ಗೊತ್ತಿರೋನಾದರೂ ಸಾಮಾನ್ಯರಾಗಿ ಬಂದಿದ್ದಾನೆ. ಸೊ ಈ ಥರ ನಡೆಯುತ್ತೆ ನಮ್ಮ ಪ್ರೋಸೆಸ್ ಅಂತ ಉದಾಹರಣೆ ತೊಗೊಂಡು ಹೇಳಿದರು. ಸೊ ಆಡಿಷನ್ ಮೂಲಕನೇ ಹೋಗಿದ್ದು, ಎಲ್ಲವೂ ಆಗೋಯ್ತು. 2 ವರ್ಷ ನಿರಂತರ ಕಾಂತಾರ. ಸೊ ಇದಾದ್ಮೇಲೆ ಇಷ್ಟು ದೊಡ್ಡ ಸಕ್ಸಸ್ ತಂದುಕೊಡುತ್ತೆ ಅಂತ ಯಾವ ನಮಗೆ ಏನಂತಾರೆ ಯೋಚನೆನೋ ಅಥವಾ ಯಾವ ಕನಸು ಬಿದ್ದಿರಲಿಲ್ಲ. ಸೊ ನಮ್ಮ ಬದುಕು ಹೀಗೆಲ್ಲ ಬದಲಾಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಖುಷಿ ಇದೆ ಸರ್, ಸಿಕ್ಕಾಪಟ್ಟೆ ಖುಷಿ ಇದೆ, ಒಂದು ಹೆಮ್ಮೆ ಇದೆ. ಒಂದು ದೇಶ ಮೆಚ್ಕೊಳ್ಳೋವಂಥ ಚಿತ್ರದಲ್ಲಿ ನಾವೊಂದು ಪಾತ್ರ ಆಗಿದ್ದೀವಿ ಅದಕ್ಕೆ. ಸೊ ಭಾಳ ಖುಷಿ ಇದೆ. ನಾನು ರಿಷಭಣ್ಣನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಸರ್.
ಅಂದರೆ ಈ ಸಿನಿಮಾ ನೋಡಿದ ನಂತರಲ್ಲೇ ಸಾಕಷ್ಟು ಅವಕಾಶಗಳು ನಿಮ್ಮ ನೋಡ್ಕೊ ಬರ್ತಾ ಇದೆ ಹಾಗಾದ್ರೆ. ಸರ್ ಹುಡ್ಕೊಂಬರ್ತಾ ಇದೆ ಅಂದರೆ ತಪ್ಪಾಗುತ್ತೆ. ಸಿನಿಮಾ ನೋಡಿದ ನಂತರ ನಾನೇ ಒಂದಷ್ಟು ಜನ ಡೈರೆಕ್ಟರ್ಗಳಿಗೆ ಯಾರ್ಯಾರು ಸಿನಿಮಾ ನೋಡಿದ್ರು ಅವರೆಲ್ಲ ನನಗೆ ಫೋನ್ ಮಾಡಿದರು. ಏಯ್ ಸಕ್ಕದಾಗಿ ಮಾಡಿದೆ ಮಚ್ಚ, ಇಷ್ಟು ವರ್ಷದ ಕಷ್ಟಪಟ್ಟಿದ್ದಕ್ಕೂ ಇವತ್ತು ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಹಂಗೆ ಹಿಂಗೆ ಅಂತ. ಸೊ ಆ ಕ್ರೆಡಿಟ್ಸ್ ಎಲ್ಲವೂ ರಿಷಬ್ ಅಣ್ಣನಿಗೆ ಅವರೇ ಕೊಟ್ಟಿದ್ದದು. ಸೊ ಅದೇ ಒಂದಷ್ಟು ಜನ ಡೈರೆಕ್ಟರ್ಗಳು ಫೋನ್ ಮಾಡಿದ್ದಾರೆ, ಒಂದಷ್ಟು ಜನ ಹಳೆ ಸಿನಿಮಾಗಳು ಯಾವುದೋ ನಿಂತೋಗಿತ್ತು ಅವರೆಲ್ಲ ಫೋನ್ ಮಾಡಿದ್ದಾರೆ, ಸರ್ ಶುರು ಮಾಡ್ಬಿಡೋಣ ಮುಗಿಸ್ಬಿಡೋಣ ಇವಾಗ ಅಂತ. ಡೆಫಿನೆಟ್ಲಿ ಮುಗಿಸ್ಬಿಡೋಣ ಸರ್ ಅಂತ. ಹೊಸದೊಂದು 2 ಸಿನಿಮಾ ಕಮಿಟ್ ಆಗಿದ್ದೀನಿ, ಅದನ್ನು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಸರ್, ಅದ್ರ ಬಗ್ಗೆ ಏನೂ ಹೇಳೋಂಗಿಲ್ಲ. ಸೊ ನಡೀತಾ ಇದೆ ಸರ್. ಸರ್ ಮನ್ಸೂರ್, ಕಾಡು ಪಾಪನ ಎದುರ್ಕೋಬೇಕು ಆ ರೇಂಜಿಗೆ ಪಾತ್ರ. ಇಲ್ಲ ಸರ್, ಅಂದರೆ ಭಯ ಅದೇನು ಭಯ ಇರಲಿಲ್ಲ. ಅದಕ್ಕಿಂತ ಮುಂಚೆ ಭಯ ಅನ್ನೋದೆಲ್ಲ ಅಣ್ಣ ನಮ್ಮನ್ನ ಹೋಗಿಸ್ಬಿಟ್ಟಿದ್ರು, ಒಂದಷ್ಟು ಟ್ರೈನಿಂಗ್ ಎಲ್ಲ ಆಗಿತ್ತು ನಮಗೆ. ಸೊ ಹಂಗಾಗಿ ನಮಗೆ ಭಯ ಎಲ್ಲ ಏನೂ ಇರಲಿಲ್ಲ. ಬಟ್ ಭಯ ಅಂತ ಹೇಳೋಕ್ಕೋದ್ರೆ ಚಾರೆಟ್ ಫೈಟ್ ಆಗುತ್ತಲ್ಲ ಸರ್, ಅದು ಆಗ್ಬೇಕಾದ್ರೆ ಒಂದು ಸ್ವಲ್ಪ ಏನೋ ಏಟಾಗ್ಬಿಟ್ಟು ಕಾಲ ಹತ್ರ ಏಟಾಗ್ಬಿಟ್ಟಿರುತ್ತೆ ಸರ್. ಆವಾಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ರಪ್ ಅಂತ ಏಟಾಗಿದ ತಕ್ಷಣ ನೋಡಿದ್ರೆ ನನಗೆ ಗೊತ್ತಾಗಿಲ್ಲ ಏನು ಅಂತ. ಆಮೇಲೆ ತೆಗೆದು ನೋಡಿದ್ರೆ ಅದು ಒಂದಿಷ್ಟು ಓಪನ್ ಆಗಿಬಿಟ್ಟಿದೆ ಸರ್, ಓಪನ್ ಆಗಿತ್ತು, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಇತ್ತು. ಅಣ್ಣ ನಿನ್ನ ಕೈಯಲ್ಲಿ ಆದರೆ ಮಾಡು, ಇಲ್ಲ ಅಂತಂದರೆ ಪರವಾಗಿಲ್ಲ ಮಗ, ಬೇಡ ಮಗ ಅಂತಂದರು. ನಾನು ಅಯ್ಯೋ ಸರ್, ಇಷ್ಟು ದೊಡ್ಡ ಸಿನಿಮಾದಲ್ಲಿ ಒಳಗೆ ಹೋಗಿದ್ದೇ ಒಂದು ಅದೃಷ್ಟ ಅಂದ್ಕೊಬೇಕು, ಅಂತಂದ್ರೆ ಒಂದು ಫ್ರೇಮ್ ಸಿಕ್ಕಿದೆ, ಹೇಗೆ ಮಿಸ್ ಮಾಡ್ಕೋಬೇಕು ಅಂತ ನನಗೆ ಆಗಿಲ್ಲ. ಅಣ್ಣ ಮಾಡ್ತೀನಿ ಅಣ್ಣ ಅಂತ. ಮಗ ಬೇಡ ಕಣೋ ಅಂತಂದರು. ನಾನು ಆದ್ರೂ ಮಾಡ್ತೀನಿ ಅಂತ ಹೇಳಿ ನಾನು ಹೇಳ್ತಾಯಿದ್ದೀನಿ, ಅಣ್ಣ ಸರ್ ಮಾಸ್ಟರ್ ರೋಪ್ ಎಳೆ ಮಾಸ್ಟರ್ ಮೇಲೆ ಹೋಗ್ತೀನಿ ಅಂತ ಹೇಳಿ ಮೇಲೆ ಹೋಗಿ ಮತ್ತೆ ಅದರಲ್ಲೇ ಒಂದು 3 ಟೇಕ್ ಮಾಡಿದೆ ಸರ್. ಮತ್ತು ಆ ಟೈಮಲ್ಲಿ ಅಣ್ಣನೇ ಬಂದು ಕಾಲಿಡ್ಕೊಂಡು ಏನು ಫಸ್ಟ್ ಏಡ್ ಮಾಡೋರ್ಗೂ ಇದ್ದು, ಆಗ್ತಾ ಇದೆಯಾ, ನೋವಾಗ್ತಿದೆ ಅವನಿಗೆ, ಪಾಪ ನೋವಾಗ್ತಿದೆ ಅವನಿಗೆ ಅಂತ ಅಣ್ಣನೇ ಫೀಲ್ ಮಾಡ್ಕೋತಿದ್ದಾರೆ ಅದನ್ನು. ಅಷ್ಟು ನೋವಾಗ್ತಿದೆ ಅವನಿಗೆ, ಪಾಪ ನೋವು ತಡೆಯಲ್ಲ ಕೊಂಡ್ರು ಅವನು, ಇಷ್ಟೇ ಇರೋದು ಅವನು ಅಂತ. ಸೊ ಆ ಥರದ್ದು ಅಷ್ಟು ಕೇರ್ ಮಾಡಿಕೊಂಡು ಆದರೆ ಮಾಡು, ಇಲ್ಲಾಂದ್ರೆ ಏನು ತಲೆಗೆಡ್ಸ್ಕೋಬೇಡ, ಆದರೆ ಮಾಡು, ಇಲ್ಲ ಬಾ ಪರವಾಗಿಲ್ಲ ಅಂತಾನೆ. ಇಲ್ಲ ಸಿನಿಮಾ ಈಗ ಅವರಷ್ಟು ಇದು ಮಾಡಿ ಬಂದಿರೋ ಕಷ್ಟಪಟ್ಬಿಟ್ಟು ನನಗೆ ಸಿನಿಮಾ ಮುಖ್ಯ. ಸೊ ಅದು ಹೇಳಿ ನಿಜವಾಗ್ಲೂ ಅಣ್ಣನೂ ತುಂಬ ಖುಷಿಪಟ್ಟು ಆಯಿತಾ, ಆಫ್ಟರ್ ಟೇಕ್ ಓಕೆ ಆದಮೇಲೆ ಕೂರಿಸಿ ಎಲ್ಲ ಮಾಡಿ ಅದು ಪೂರ್ತಿ ಕ್ಲಿಯರ್ ಬ್ಯಾಂಡೇಜ್ ಎಲ್ಲ ಆಗೋವರೆಗೂ ಅಣ್ಣಲ್ಲಿದ್ದು ಟ್ರೀಟ್ಮೆಂಟ್ ಮಾಡೋರು. ನಿಜವಾಗ್ಲೂ ಯಾರು ಆ ಥರ ಅಂತ ದೊಡ್ಡ ನಟರುಗಳ ಡೈರೆಕ್ಟರ್ ಆದ್ರೂ ಅಷ್ಟು ಬಂದು ಮಾಡ್ತಾರಲ್ಲ, ತುಂಬ ದೊಡ್ಡ ಮನಸ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಅದಕ್ಕೆ ಶೆಟ್ಟರ್ಗಳು ಸುಮ್ಮನೆ ಅಲ್ಲ ಆಯಿತಾ, ಇಷ್ಟೇ ವಿಷಯ. ಸೊ ಚಾರಿಟ್ ಫೈಟ್ ಅನ್ನೋದು ಯಾಕಂದರೆ ಸಿನಿಮಾದಲ್ಲಿ ಕೂತ್ ನೋಡುವಾಗ ಆ ಫೀಲೇ ಬೇರೆ, ಬಟ್ ಅದನ್ನು ಮಾಡೋ ಸಂದರ್ಭದಲ್ಲಿ ಇರುತ್ತೆ, ಅಲ್ಲಿರೋಂಥ ರಿಸ್ಕ್ ತುಂಬ ದೊಡ್ಡ ಮಟ್ಟದಲ್ಲಿ. ಇದನ್ನು ನೀವು ಅನುಭವಿಸಿದ್ದೀರಾ, ಹೇಗಿತ್ತು ಆ ಶೂಟ್ಸ್ ಸೀಕ್ವೆನ್ಸ್ ಹೇಗಿರುತ್ತಂಥದ್ದು? ಸರ್ ಭಯ ಆ್ಯಕ್ಚುಲಿ ಇತ್ತು ನಮಗೆ, ಬಟ್ ನಮ್ಮ ಪಕ್ಕದಲ್ಲಿ ಅಣ್ಣ ಇದ್ದರು ನಮಗೆ. ಸರ್ ನಮ್ಗೆ ಅಣ್ಣನೇ ನಮಗೆ ಧೈರ್ಯ ಸರ್. ನಮ್ಗೆ ಇವತ್ತು ಒಂಥರ ಡೇ 1 ನಮಗೆ ಅಣ್ಣ ಒಂದಷ್ಟು ಕಲರಿಗಳು, ಫೈಟು, ರೋಪ್ ಶಾಟ್ಗಳು, ಒಂದಷ್ಟು ಡ್ಯಾನ್ಸು ಸರ್. ಅಕ್ಷತಾ ಕುಡ್ಲಾ ಅಂತ ಒಂದು ಅವರೆಲ್ಲ, ಸೊ ಅವ್ರು ಡ್ಯಾನ್ಸ್ ಒಂಥರ ಅವ್ರ ಪಿಚ್ಚೇ ಬೇರೆ ಥರ ಸರ್. ಸಿಕ್ಕಾಪಟ್ಟೆ ಮೈಯೆಲ್ಲ ಬೆಂಡ್ ಮಾಡಿಸ್ಬಿಡೋರು. ಆದರೆ ನಮಗೆ ಭಾಳ ಹೆಲ್ಪ್ಫುಲ್ ಆಯಿತು, ನಮಗೆ ಯಾವುದೂ ಕಷ್ಟ ಅಂತ ಆಗಿಲ್ಲ. ಅದನ್ನೆಲ್ಲ ಅಣ್ಣ ಹೋಗ್ಲಾಡಿಸ್ಬಿಟ್ಟು ಸರ್, ತುಂಬ ಅನುಕೂಲ ಆಯಿತು ಅದೆಲ್ಲ ನಮಗೆ. ಸೊ ಭಯ ಎಲ್ಲ ನಮಗೇನು ಇರಲಿಲ್ಲ ಸರ್, ನಮಗೆ ಆರಾಮಾಗಿ ನಾವು ಎಂಜಾಯ್ ಮಾಡ್ತಿದ್ದೀವಿ ಸರ್. ಅಣ್ಣ ಬಂದು ಪಕ್ಕದಲ್ಲಿ ನಿಂತರೆ ನಮ್ಗೆ ಎನರ್ಜಿನೇ ಸರ್. ಅವ್ರು ಬಂದು ನಿಂತಾಗೆಲ್ಲ ನಮಗೆ, ಇವಾಗ ನಾವು ಆಲ್ಮೋಸ್ಟ್ ಸುಸ್ತಾಗಿರ್ತೀವಿ ಸರ್, ಅಲ್ಲಿ ಎಲ್ಲ ನಿಮಗೆ ಗೊತ್ತು ತುಂಬ ಬಿಸಿಲು ಎಲ್ಲ ಇರುತ್ತೆ, ನಮಗೇನು ಅಂಥದ್ದು ಆಗಿಲ್ಲ. ಯಾಕಂತಂದ್ರೆ ಅಣ್ಣನೂ ಅಷ್ಟೇ ಸರ್, ಅಣ್ಣ ನೋಡಿದ್ರೆ ಸಾಕು ನಮಗೆ ಹೋಗ್ಬಿಡುತ್ತೆ ಪ್ರತಿಯೊಂದು, ನಮಗೆ ಏನೂ ಇದಿರಲ್ಲ. ಒಂದು ಸೀಕ್ವೆನ್ಸು ನನಗೆ ಹೇಳಿದ ಅಣ್ಣ ಇವಾಗಲೂ ನೆನಪಿದೆ. ಒಂದು ಪೋರ್ಟ್ ನೋಡಿರ್ತೀರ, ಸೊ ಆ ಸೀಕ್ವೆನ್ಸಲ್ಲಿ ನನಗೆ ನಾನು ನಾರ್ಮಲಾಗಿ ನರ್ವಸ್ ಆಗೋದು ಸಹಜ. ಅಂದರೆ ಕ್ಯಾಮ್ರಾ ಬಂದ ತಕ್ಷಣ ನರ್ವಸ್ ಆಗೇ ಆಗ್ತಾರೆ, ಇಲ್ಲ ಅಂತಲ್ಲ. ಬಟ್ ನನಗೆ ಅಣ್ಣನೊಟ್ಟಿಗೆ ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ಸೊ ಅದೊಂದು ನರ್ವಸ್ ಇದ್ದೇ ಇತ್ತು. ನಾನು ಅಣ್ಣಂಗೆ ಒಂದು ಮಾತು ಹೇಳಿದೆ, ಅಣ್ಣ ನಿಜ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ, ನರ್ವಸ್ ಆಗ್ತದೆ ನೀವು. ಅವಾಗ ಒಂದು ಮಾತು ಹೇಳ್ತಾರೆ, ನನ್ನ ಆಶೀರ್ವಾದ ನಿನ್ನ ಮೇಲೆ ಇರೋವರೆಗೂ ನಿನ್ಗೇನೂ ಆಗಲ್ಲ, ತಲೆನೇ ಕೆಡ್ಸ್ಕೊಬೇಡ, ಆರಾಮಾಗಿ ಮಾಡು. ಇದು ನಿಜವಾಗ್ಲೂ ಎಷ್ಟು ಅದೊಂದು ಮಾತಂದರೆ ನನಗೆ ನನ್ನ ಲೈಫಲ್ಲಿ ನಿಜವಾಗ್ಲೂ ಹೌದು. ನನ್ನ ಇಷ್ಟು ವರ್ಷ ಆಯಿತಾ, ರಕ್ಷಿತಣ್ಣ ಇರಲಿ, ರಿಷಬಣ್ಣ ಇರಲಿ, ಅವರ ಆಶೀರ್ವಾದ ಯಾವತ್ತೂ ಇದ್ದೇ ಇದೆ ನನ್ನ ಮೇಲೆ. ಇವತ್ತು ನಾನು ಉಳಿದಿದ್ದೀನಿ ಅಂದರೆ, ನಾನು ಇವತ್ತು ಒಂದಷ್ಟು ಸಿನಿಮಾಗಳು ಮಾಡ್ತಾಯಿದ್ದೀನಿ ಅಂದರೆ ಅದು ಅವರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಸ್.